ಉಳಿದಲ್ಲ ತಮಗೆ ಬೇಕಾದ್ರು ನಮ್ಮನ್ನು ಹೆಂಗೆ ಮಾಡಿ ಹೇಳಿ ಹೆಂಗೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಭಾಳ ದರು ಇರ್ತದೆ ಸಿಟ್ಟಿರ್ತದೆ ಹಂಗಿರಬಾರ್ದು ಅಲಂಕಾರ ದೇವರು ಮಾಡಿಸಿದ ಅಲ್ಪವಾದದ್ದು ನನ್ನಿಂದ ದೇವರು ಸೇವೆ ತಗೊಂಡ ಅನ್ನೋ ಭಾವನೆಗಳು ನಮ್ಮಲ್ಲಿ ಬರಲ್ಲ ಗರ್ವ ಇರಬಾರ್ದು. ಇದರಲ್ಲಿ ದೇವರು ಒಲಿಯುವುದಿಲ್ಲ. ಮುಂದೆ ವೆಂಕಟಾಚಲ ಅಂತ ಯಾಕೆ ಬಂತು ಅದರ ಮಹತ್ವ ಹೇಳ್ತಾರೆ. ನೀವಂದ್ರೆ ಪಾಪಗಳು ಕಟ್ಟತೆ ನಾಶ ಮಾಡುತ್ತದೆ. ಸರ್ವ ಪಾಪಗಳನ್ನ ನಾಶನ ಮಾಡತಕ್ಕಂಥ ಸಾಮರ್ಥ್ಯ ಈ ಬೆಟ್ಟಕ್ಕಿದೆ. ಯಾರಿಗೆ ಈ ಬೆಟ್ಟದ ದರ್ಶನ ಆಗುತ್ತೋ, ಯಾರಿಗೆ ಈ ಬೆಟ್ಟದ ಸ್ಪರ್ಶ ದೇಹಕ್ಕಾಗುತ್ತೋ, ಯಾರಿಗೆ ಈ ಬೆಟ್ಟದ ಗಾಳಿ ಮೈಗೆ ತಗಲುತ್ತೋ ಅವರು ಮಾಡಿದ ಸಕಲ ಪಾಪಗಳೆಲ್ಲ ನಾಶವಾಗುತ್ತೆ. ಅದಕ್ಕೆ ಇದಕ್ಕೆ ವೆಂಕಟಾಚಲ ಅಂತ ಹೆಸರು. ಒಂದು ಇತಿಹಾಸ ಕೇಳ್ತೀನಿ ಕೇಳೋದು. ಯಾಕೋ ಡೌಟಲ್ ಮನೆಗೆ ಇತಿಹಾಸ ಇದಕ್ಕೆ ಪಾಲಸ್ತೀನದಲ್ಲಿ ಪುರಂದರ ಅಂತ ಬ್ರಾಹ್ಮಣ ಇದ್ದ. ಬಹುಕಾಲದ ಮೇಲೆ ಅವನಿಗೂ ಮಗ ಅಲ್ಲ. ಅವನಿಗೆ ಮಾಧವ ಅಂತ ಹೆಸರಿಟ್ಟ. ಸಕಾಲಕ್ಕೆ ಎಲ್ಲ ಕರ್ಮಗಳನ್ನ ಅವನಿಗೆ ಸಂಸ್ಕಾರಗಳನ್ನ ಮಾಡಿದ. ಉತ್ತಮನಾಗಿ ಬೆಳೆದ ಮಾಧವ ಬ್ರಾಹ್ಮಣ. ಪ್ರತಿ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದ. 5 ಯಜ್ಞಗಳನ್ನ ಪ್ರತಿನಿತ್ಯದಲ್ಲಿ ಮಾಡಿ. ನಾವು ಎಷ್ಟು ಅನೇಕಗಳನ್ನು ಮಾಡ್ತೇವೆ, ಜಪಗಳನ್ನು ಮಾಡ್ತೇವೆ, ದೇವರ ಚಿಂತನೆ ಮಾಡ್ತೇವೆ, ಅಷ್ಟು ನಮ್ಮ ಮುಖದಲ್ಲಿ ಕಾಂತಿ ತಾನೇ ಬರುತ್ತೆ. ಕಾಂತಿಗಾಗಿ ನೀನು ಯಾವ್ಯಾವುದು ವಸ್ತುಗಳನ್ನ ಬಳಸಿ ನಿನ್ನ ಮುಖ ನೋಡಿದವರಿಗೆ ವಾಂತಿ ಬರುವ ಪರಿಸ್ಥಿತಿ ಬೇಡ. ಕಾಂತಿ ಬೇಕಾದ್ರೆ ಸತ್ಕರ್ಮ ಮಾಡುತ್ತಾರೆ. ಅದನ್ನೇ ಹರಿದಾಸ ಹೇಳ್ತಾರೆ. ಹರಿಕಥೆ ಕೇಳುವುದೇ ಕಿವಿಗೆ ಮುತ್ತಿನ ಓಲೆ, ನಿರುತ ಸತ್ಕರ್ಮವು ನಿಜ ಕಾಂತಿಯು. ಹರಿದಾಸರ ಪಾದರಜ ಹೆರಳು ಬಂಗಾರ, ಗುರು ಭಕುತಿ ಎಂಬಂಥ ಗಂಧ ಕುಂಕುಮ ಧರಿಸಿ ಮುತ್ತೈದೆಯಾಗಿರಬೇಕು. 100 ನಾಮದೊಡೆಯ ಹರಿನಾಮಪತಿ ಎಂದು ಹರಿಕಥೆ ಕೇಳುವರೆ ಕಿವಿಗೆ ಮುತ್ತಿನ ಓಲೆ. ನಿಜವಾದ ಮುತ್ತಿನ ಓಲೆ ಯಾವುದು ಅಂದ್ರೆ ಪರಮಾತ್ಮನ ಕಥೆಯನ್ನ ಶ್ರವಣ ಮಾಡುವುದು. ಹರಿವಾಯು ಗುರುಗಳ ಮಹಾತ್ಮೆಯನ್ನ ಯಾವಾಗಲೂ ಶ್ರವಣ ಮಾಡ್ತಾರೆ. ಕಿವಿಗೆ ಮುತ್ತಿನ ಓಲೆ. ನಿರುತ ಸತ್ಕರ್ಮವು ನಿಜ ಕಾಂತಿಯು ಅಂತಾರೆ. ಸತ್ಕರ್ಮಗಳನ್ನ ಮಾಡಿದ್ರೆ ಮುಖದಲ್ಲಿ ತಾನೇ ಕಾಂತಿ ಬರುತ್ತೆ. ನಿನ್ನನ್ನು ನೋಡಿದ್ರೆ ಹೇಳ್ಬೋದು, ನೀ ಸಂಧ್ಯಾವ ಮಾಡ್ತೀವಿ, ದೇವರ ಪೂಜೆ ಹೆಂಗೆ ಗೊತ್ತಾಗುತ್ತೆ? ಆ ಕಾಂತಿಯಲ್ಲಿ ಗೊತ್ತಾಗುತ್ತೆ. ನೀವು ನೋಡಿ, ಸ್ವಾಮಿಗಳನ್ನು ನೋಡಿ, 1000 ಮಂದಿಯನ್ನು ಕೂರಿಸಿ ಅದರ ಮಧ್ಯದಲ್ಲಿ ಸ್ವಾಮಿಗಳನ್ನು ಕೂರಿಸಿ ಒಂದು ಫೋಟೋ ತೆಗಿ. ಯಾಕೆ ಸ್ವಲ್ಪ ಕಾಣಿಸ್ತಾರೆ? ಸ್ವಾಮಿ ಕಾಣಿಸ್ತಾರೆ. ನಾವೆಷ್ಟೇ ಬ್ಯೂಟಿ ಪಾರ್ಲರ್ ಹೋಗಿ ಏನೇ ಸ್ಟೈಲ್ ಮಾಡಿದ್ರು ಅವ್ರ ಮೊಸಳಿಗೂ ನಮ್ಮ ಮೊಸಳಿ ಯಾವ ಕೆಲಸ ಬರುತ್ತಾ? ಅಲ್ಲಿ ಸ್ವಾಮಿಗಳು ಏನು ಹಚ್ಕೊತಾರೆ? ಲವ್ಲನ್ ಫೇರಿ ಇಲ್ಲ, ಕೊಟ್ಟದ ಮುಗಿಸಿ ಇಲ್ಲ, ಒಲೆಗೆ ಬೂದಿಲ್ಲ, ಅರ್ಶಿನ ಕಡ್ಲಿ ಇಂಡು ನಿಂಬೆ ಇಲ್ಲ. ಮನೊಬ್ಬರು ನನ್ನ ಮಾತು ಹೇಳಿದ್ರು, ಬೆಂಗಳೂರಲ್ಲಿ ಹೋಗಿ ನೋಡ್ತೀವಿ ಖರಾಬ್ ಹೋಗಿರ್ತಾರೆ. ನಂಗೆ ನೋಡ್ಕೊಂಡ್ಬಿಟ್ಟು ಅವ್ರು ಮನೆ ಹೋದ ಇದ್ದಾಗಿದ್ದು ದಾಸರೇ ಬರೀ ಅಂತ ಏನು ಕೋತಿ ಕೂತ ಇಲ್ಲ. ಅದು ಕಡ್ಲಿ ಇಟ್ಟು ಆಮೇಲೆ ಅರ್ಶಿನ ಪುಡಿ ಹಾಲಿನಲ್ಲಿ ಎಣ್ಣೆಯಲ್ಲಿ ಕಲಿಸಿ ಹೆಂಗೆ ಅದನ್ನು ಹಚ್ಕೊಂಡು ತಾಸು ಬಿಸಿಲ ಕೂತೆ ಕಾಂತಿ ಬರುತ್ತೆ. ಆಯ್ತು, ನನಗಂಗೆ ಈ ಸದ್ಯ ನಿಮ್ಮನ್ನು ನೋಡಿ ವಾಂತಿ ಬರಲಿಲ್ಲ ಅಂತ ಸಮಾಧಾನ. ಕಾಂತಿಗೆ ಬರಬೇಕು ಅಂದರೆ ಸತ್ಕರ್ಮ ಮಾಡಬೇಕು. ಅದೇ ನಿಜವಾದ ಕಾಂತಿ. ಜ್ಞಾನಿಗಳಿಗೆ ಸ್ವಾಮಿಗಳು ಯಾಕೆ ಸ್ವಲ್ಪ ಕಾಣಿಸ್ತಾರೆ? ಯಾವಾಗಲೂ ಜಪ ತಪ ಪಾರಾಯಣ ಸತ್ಯಾತ್ಮಕ ಚಿಂತನ, ಉತ್ತಮವಾದ ಮನಸ್ಸು, ಇದೆಲ್ಲ ಇವರು ಕಾಂತಿ ಬರುತ್ತೆ. ಅದಕ್ಕೆ ಯಾಕೆ ಹೇಳಿ ಬರುತ್ತೆ ಅಂದರೆ ಆ ಮಾಧವ ಬ್ರಾಹ್ಮಣ ಅಷ್ಟು ಕಾಂತಿಯುಕ್ತನಾಗಿದ್ದಾನೆ. ಅವನಿಗೆ ಚಂದ್ರಲೇಖೆ ಅಂತಕ್ಕಂತಹ ಕನ್ಯೆಯನ್ನು ಮದುವೆ ಮಾಡಿದ್ದಾರೆ. ಸಕಾಲಕ್ಕೆ ಸುಂದರವಾದ ಸಂಸಾರ, ಮನೆಯಲ್ಲಿ ಗಿರಕೊಂಡ ಇದೆ, ಮಾತಾಪಿತರು ಇದ್ದಾರೆ. ಹರಿದಾಸರ ಸಂಘ, ಜ್ಞಾನಿಗಳ ಸಂಘ ಅವರ ಮನೆಯಲ್ಲಿ ಆಗ್ತಾ ಇದೆ, ಹೋಗ್ತಾ ಇದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಹರಿದಾಸರ ಸಂಘ, ಜ್ಞಾನಿಗಳ ಸಂಘ ಆಗ್ತಾ ಇರಬೇಕು, ಹೋಗ್ತಾ ಇರಬೇಕು ಅಂದರೆ ನಾವು ಒಳ್ಳೆಯವರು ಅಂತ ಅರ್ಥ. ಅದಕ್ಕೆ ವರದರಾಜ ಕುಮಾರ್ ಹೇಳ್ತಾರೆ, ದಿನಗಳನ್ನು ಕಳೆವ ಜನರೇ ಸುಜನರು. ಯಾರು ಸುಜನರು ಅಂದ್ರೆ ಕಮಲನಾಭನ ದಾಸ ಜನ ಸಮಾಗಮದಿಂದ ದಿನಗಳನ್ನು ಕಳೆವ ಜನರೇ ಸುಜನರು. ಭಗವದ್ ಭಕ್ತರ ಸಮಾಗಮ ನಮ್ಮ ಮನೆಗೆ ಆವಾಗ ಆಗ್ತಿರ್ಬೇಕು. ನೀನಂತೂ ಆಗೋದೇ ಇಲ್ಲ. ಯಾರು ಮನೆ ಒಂದೊಂದು ಕಡೆ ಇರ್ತಾವ. ಅಲ್ಲಿ ನಿಮ್ಮ ಮನೆಗೆ ಬಂತ ಬರಲ್ಲ, ನೀವು ಗಾಬರಿ ಆಗೋದು ಬರ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ನಮ್ಮ ಮನೆಗೆ ಬರ್ತೀರಾ? ಯಾಕೆ ಬರ್ತೀನಿ? ಯಾವಾಗ ಬರ್ತೀನಿ? ಇಲ್ಲ ನಿಮ್ಮ ಮನೆಯವರು 5 ರೂಪಾಯಿ ಕಳಿಸಿದ್ರು, ನಾನು ಆನ್ಲೈನಲ್ಲಿ ಕಳಿಸಿಬಿಡ್ತೀನಿ. ಎಲ್ಲಿ ಹೋಗಿ ಕೂತವ ಕಾಲ ರಾಜರಂತಾರೆ ಕಮಲನಾಭನ ದಾಸ
ಜನಸಮಾಗಮದಿಂದ ದಿನಗಳನ್ನು ಕಳೆಯುವ ಜನರೇ ಸುಜನರು. ಭಗವದ್ ಭಕ್ತರು ನಮ್ಮ ಮನೆಗೆ ಬರಬೇಕು, ನಮ್ಮನೆಗೆ ಹೋಗ್ತಾರೆ. ನಮ್ಮ ಮನೆಯಲ್ಲಿ ಭಗವಂತನ ವಿಚಾರ ನಡಿಬೇಕು, ಅವರ ಆತಿಥ್ಯ ಪೂಜೆ ನಡಿಬೇಕು, ಹೋಗ್ಬೇಕು. ಅವರು ಸಾರ್ಥಕವಾದ ಜೀವನ, ಅದು ಮನೆ. ಇದನ್ನೇ ಕಬೀರದಾಸರು ಹೇಳ್ತಾರೆ, ಜಿಸ್ ಘರ್ ನಹಿ ಹೈ ಸಾಧು ಕಿ ಸೇವಾ, ಜಿಸ್ ಘರ್ ನಹಿ ಹೈ ಸಾಧು ಕಿ ಸೇವಾ ಓ ಘರ್ ಭೂತ ಸ್ಮಶಾನವೇ ಅಂತಾರೆ ಕಬೀರದಾಸ. ನಮ್ಮ ಶಾಸ್ತ್ರಕ್ಕೆ ಎಷ್ಟು ಅನುಕೂಲವಾದ ಮಾತಲ್ಲ. ಯಾರ ಮನೆಯಲ್ಲಿ ಸಜ್ಜನರ ಸಮಾಗಮ ಆಗುವುದಿಲ್ಲ, ಶಾಸ್ತ್ರದ ಚಿಂತನೆ ಆಗುವುದಿಲ್ಲ, ಭಗವಂತನ ವಿಷಯಗಳ ವಿನಿಮಯ ಆಗುವುದಿಲ್ಲವೋ ಆ ಮನೆ ದೊಡ್ಡದಿದ್ದಿರುವುದೇನದು ಭೂತ ಸ್ಮಶಾನರೇ. ಭೂತಗಳು ವಾಸ ಮಾಡಿಕೊಂಡಿರ್ತಕ್ಕಂಥ ಸ್ಮಶಾನದ ಸದೃಶ ವಿನಃ ಆ ಮನೆ ಉತ್ತಮವಾದ ಮನೆ ಅಲ್ಲ. ಈ ಮನೆಯಲ್ಲಿ ಎಲ್ಲರಿಗೂ ಇದಕ್ಕಿಂತ ಮಾಧವ ಬ್ರಾಹ್ಮಣಿಗೆ ಪ್ರಾರಬ್ಧ ಕರ್ಮವಶಾತ್ ಹಗಲು ಸ್ತ್ರೀ ಸಂಘ ಮಾಡಬೇಕು ಅಂತ ಅಪೇಕ್ಷೆ ಆಯಿತು. ಹೆಂಡತಿಯನ್ನು ಕರೆದು ಹೇಳಿದಾಗ ಹೆಂಡತಿ ಹೇಳ್ತಾಳೆ, ಸ್ವಾಮಿ ಇಂಥ ನಿಮಗೆ